ಬೈ ಎಲೆಕ್ಷನ್ ಬಂದಿದೆ. ಬೈ ಎಲೆಕ್ಷನ್ ಅಲ್ಲಿ ಈಗಾಗಲೇ ನಮ್ಮ ವರದಿ, ನಮ್ಮ ಕಾರ್ಯಕರ್ತರು, ಮುಖಂಡಗಳು ಎಲ್ಲ ಕೂಡ ಹೊರಗಡೆಯಿಂದ ಎಲ್ಲ ಬಂದಿದ್ದಾರೆ. ಎಲ್ಲ ಪಾರ್ಟಿದನ್ನು ಕೂಡ ಬಂದಿದ್ದಾರೆ. ಆದ್ರೆ ಇಲ್ಲಿ ಮತದಾರರು, ನಾನು ಇಲ್ಲಿ ಗಮನಿಸಿರೋ ಪ್ರಕಾರ, ನನಗೆ ಬಂದಿರುವಂತ ಮಾಹಿತಿ ಪ್ರಕಾರ, ಹಿಂದೆ ಏನು ಮೇಟಿಯವರು ಮಾತು ಕೊಟ್ಟಿದ್ರು, ಈ ನಗರಕ್ಕೆ ಇಲ್ಲೊಂದು ಹಾಸ್ಪಿಟಲ್ ಆಗ್ಬೇಕು ಅಂತೇಳಿ, ಅದನ್ನ ಈಗಾಗಲೇ ನಾವು ಭೂಮಿ ಪೂಜೆ ಮಾಡಿದ್ದೇವೆ. ಗ್ರಾಮೀಣ ಪ್ರದೇಶದ ರೈತರಿಗೆ ಏನ್ ಮಾತು ಕೊಟ್ಟಿದ್ದೋ, ಚುನಾವಣೆಯಲ್ಲಿ ನಾವು ಮಾತು ಕೊಟ್ಟಿರ್ಲಿಲ್ಲ. ಬೊಮ್ಮಾಯಿಯರವರು ಫೇಲ್ ಆಗಿದ್ದು, ಅದನ್ನ ಅವ್ರಿಗೆ ನಾವೀಗ ಕನ್ಸೆಂಟ್ ಅವಾರ್ಡ್ ಕೊಟ್ಟು ಅದು ಕೂಡ ಈಗಾಗಲೇ ಚಾಲನೆ ಮಾಡಿ ಚೆಕ್ ಕೊಡುವಂತ ವ್ಯವಸ್ಥೆಯನ್ನು ನಾವು ಮಾಡಿ UKP 3ಗೆ ಮಾಡಲಿಕ್ಕೆ ಅಸೆಂಬ್ಲಿಲೂ ಕೂಡ ಒಂದು ನಿರ್ಣಯವನ್ನ ಗೇಟ್ ರೈಸ್ ಮಾಡಲಿಕ್ಕೆ ನಾವು ಮಾಡಿದ್ದೇವೆ. ಆದ್ರೆ ಇವತ್ತು ನಮ್ಮ ಕಾರ್ಯಕರ್ತರೆಲ್ಲ ಮನೆಗೆ ಹೋಗಿ ನಮ್ಮ 5 ಗ್ಯಾರಂಟಿಗಳು ತಲುಪಿದ್ಯಾ ಇಲ್ಲ ಅನ್ನೋದನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಅದನ್ನ ವಿರೋಧ ಪಾರ್ಟಿಯವರು ಟೀಕೆನೂ ಮಾಡ್ತಾ ಇದ್ದಾರೆ. ಆದ್ರೆ 5 ಗ್ಯಾರಂಟಿಗಳು ಇವತ್ತು ಎಲ್ಲರೂ ಕೂಡ ಮಾಹಿತಿ ತೆಗೆದುಕೊಂಡಾಗ, ನಾವು ಹಿಂದೆ ಬಿಜೆಪಿಗೆ ಹಾಕಿದ್ದು ನಮ್ಗೇನು ಸಹಾಯ ಆಗಿರ್ಲಿಲ್ಲ, ಆದ್ರೆ ಮುಂದಕ್ಕೆ ನಿಮ್ಮ ಋಣವನ್ನ ತೀರಿಸ್ತೇವೆ ನಾವು ಅಂತೇಳಿ 5 ಗ್ಯಾರಂಟಿ ಪಡ್ಕೊಂಡಂತ ಎಲ್ಲ ಜನ ಉಪಕಾರ ಸ್ಮರಣೆಯನ್ನ ತೋರಿಸ್ತಾ ಇದ್ದಾರೆ. ಇದು ನಮ್ಗೆ ಅತಿ ಹೆಚ್ಚು ಸಂತೋಷವನ್ನ ತಂದಿದೆ. ಸೊ ಬಾಗಲಕೋಟೆ ನಗರದಲ್ಲಿ ಇರ್ಬೋದು, ಇಲ್ಲ ಬೇರೆ ದಾವಣಗೆರೆ ನಗರದಲ್ಲಿ ಇರ್ಬೋದು, ಹಳ್ಳಿ ರಾಜಕಾರಣ ಬೇರೆ, ಆದ್ರೆ ನಗರಗಳಲ್ಲೇ ಜನ ಒಂದು ದೊಡ್ಡ ಬದಲಾವಣೆಯನ್ನ ಇವತ್ತು ನಮ್ಗೆ ತೋರಿಸ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಎಲ್ಲ ನಮ್ಮ ಮತದಾರರಿಗೆ, ಕಾರ್ಯಕರ್ತರಿಗೆ, ಅವರೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನವನ್ನು ನಾನು ಮಾಡ್ತೇನೆ. ಇವತ್ತು ಕೇಂದ್ರ ಸರ್ಕಾರ ಒಂದು ಕಷ್ಟ ಕಾಲದಲ್ಲಿ ಜನರ ಸಂಕಟಕ್ಕೆ ನಿಂತ್ಕೊಳ್ಬೇಕಾಗಿದೆ. ಇವತ್ತು ನಾವು ಗ್ಯಾರಂಟಿ ಯಾಕೆ ತಂದು, ಬೆಲೆ ಏರಿಕೆ ಆಗ್ತಿರೋದ್ರಿಂದ, ಬೆಲೆ ಏರಿಕೆ ಗಂಗನಕ್ಕೆ ಹೋಗ್ತಾ ಇರೋದ್ರಿಂದ, ಬೆಲೆ ಏರಿಕೆಯನ್ನ ತಪ್ಪಿಸ್ಬೇಕು, ಅದರಿಂದ ಆಗ್ತಾ ಇದ್ದ ನಾಗರಿಕರಿಗೆ ತೊಂದರೆ ಆಗ್ಬೇಕು ಅಂತೇಳಿ ಈ 5 ಗ್ಯಾರಂಟಿಗಳನ್ನು ನಾವು ತಂದು ಅವ್ರಿಗೆ ಸಮಾಧಾನವನ್ನ ಮಾಡಿ, ಸರಾಸರಿ 4,000 ರಿಂದ 5,000 ರೂಪಾಯಿ ಅವರ ಮನೆಗೆ ವಿವಿಧ ರೀತಿಯಲ್ಲಿ ವಿದ್ಯುತ್ ಶಕ್ತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಇಲ್ಲಾಂದ್ರೆ ಶಕ್ತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಇವೆಲ್ಲತ್ರಲ್ಲೂ ಸರಾಸರಿ ಒಂದು 4,000 ರಿಂದ 5,000 ರೂಪಾಯಿ ಅವರ ಅಕೌಂಟ್ಗೆ ನೇರವಾಗಿ ಅವರಿಗೆ ಅನುಕೂಲ ಆಗುವಂತ ವ್ಯವಸ್ಥೆ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೀವಿ. ಕೇಂದ್ರ ಸರ್ಕಾರ ಇವತ್ತು ಪ್ರಜಾವಾಣಿಯಲ್ಲಿ ಒಂದು ಆರ್ಟಿಕಲ್ ಇದೆ, ನೀವು ನೋಡಿದ್ದೀರಿ. ಪ್ರಜಾವಾಣಿಯಲ್ಲಿ ನೇರವಾಗಿ ಫ್ರಂಟ್ ಪೇಜ್ ಅಲ್ಲಿ ಹೇಳ್ತಾರೆ, ಕೇಂದ್ರ ಸರ್ಕಾರ ಏನು ಕೊಡಬೇಕಾಗಿತ್ತು ಹಣ 15,583 ಕೋಟಿ ರೂಪಾಯಿನ ಕೊಡ್ಲಿಲ್ಲ ಈ ಬಜೆಟ್ ನಿನ್ನೆ ಆದ್ರೂ ಕೂಡ ಅಂತೇಳಿ ಎಲ್ಲ ಮಾಹಿತಿಯನ್ನ ಪಡ್ಕೊಂಡು ನಮಗೆ ಏನು ಒಂದು ಪೇ ಕಮಿಷನ್ ಅವರು ಇದನ್ನ ಕೊಡಬೇಕು ಅಂತೇಳಿ ನಮಗೆ ಮಾತು ಕೊಟ್ಟಿದ್ರು. ಆ ಮಾತು ಪ್ರಕಾರ 15ನೇ ಹಣಕಾಸಿನ ಆಯೋಗ ಶಿಫಾರಸ್ ಏನ್ ಮಾಡಿದ್ರು, ಆ ಶಿಫಾರಸ್ ಪ್ರಕಾರ ಕೊಡ್ಲಿಲ್ಲ ಅಂತ ಅವರು ಈಗಾಗಲೇ ಮಾಧ್ಯಮದಲ್ಲಿ ಪ್ರಕಟಣೆ ಆಗಿದೆ. ಇವತ್ತಿದ್ದ ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ, ಎಲ್ಲ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಇದು ಎಲ್ಲ ನಾಗರಿಕರು ತೊಂದರೆ ಆಗ್ತಾ ಇದೆ. ಮನೆ ಕಟ್ಟೋದ್ರಿಂದ ಹಿಡಿದು ಮನೆ ಪೆಟ್ರೋಲು, ಡೀಸೆಲ್ ಒಂದೇ ಅಲ್ಲ, ಗ್ಯಾಸ್ ಒಂದೇ ಅಲ್ಲ. ಬಿಡಿ, ಗ್ಯಾಸ್ ಹೋಯ್ತಿಗೆಲ್ಲ ಸೀಮೆಣ್ಣೆ ಹುಡುಕ್ಬೇಕು, ಸೌದೆ ಹುಡುಕ್ಬೇಕು. ಸೌದೆ ಭಾಗ್ಯ ಕೊಟ್ಟಿದ್ದಾರೆ ಈಗ, ಅದನ್ನೆಲ್ಲ ಹೋಯ್ತು. ಅಚ್ಚೇ ದಿನಾನು ಹೊಂಟೋಯ್ತು, 15 ಲಕ್ಷನೂ ಬರ್ಲಿಲ್ಲ. ಇವೆಲ್ಲ ಇವತ್ತು ಮತದಾರರಿಗೆ ನಾವು ಬಿಜೆಪಿ ಅವ್ರಿಗೆ ಇದನ್ನ ಪ್ರಶ್ನೆ ಮಾಡಬೇಕಾಗಿದೆ. ಯಾಕೆ ಅಚ್ಚೇ ದಿನ 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಕೊಡ್ಲಿಲ್ಲ, ಕೊಟ್ಟು ಮಾತು ನೀವು ಉಳಿಸ್ಕೊಳ್ಳಿಲ್ಲ, ಅಚ್ಚೇ ದಿನ ಏನಾಯ್ತು? ಈಗ ಇವತ್ತು ಏನು ಈ ಬೆಲೆ ಏರಿಕೆ ನಡೀತಾ ಇದೆ, ಇದು ಏನಾದ್ರು ಬೆಲೆ ಏರಿಕೆಯಿಂದ ನಿಮ್ಗೆ ಏನಾದ್ರು ಅನುಕೂಲ ಆಗ್ತಾ ಇದೆಯಾ ಅನ್ನೋದೆಲ್ಲ ಕೂಡ ಪ್ರಶ್ನೆ ಇವತ್ತು ಜನರಿಗೆ ನಾವು ನಿಮ್ಮ ಮುಖಾಂತರ ಕೇಳಬೇಕಾದಂತ ಪರಿಸ್ಥಿತಿಯಲ್ಲಿ ನಾವು ಕೂತಿದ್ದೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.